Welcome back to my channel. Embroidery worker Mahadevi. ಇವತ್ತಿನ ದಿನ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿರ್ತಕ್ಕಂಥ ಡಿಸೈನ್ ಮಾಡಿರ್ತಕ್ಕಂಥ ಬ್ಲೌಸ್ಗಳನ್ನು ವರ್ಕ್ಗಳನ್ನು ತೋರಿಸ್ತಾ ಇದ್ದೀನಿ. ಇದು ಹೊಸದಾಗಿ ಮಾಡಿರ್ತಕ್ಕಂಥ ಒಂದು ಡಿಸೈನ್ ಪಿಕಾಕ್ ಡಿಸೈನ್ ಅಂತೇಳಿ ಅಂದೆ. ಬ್ಲೌಸಿಗೆ ಪಿಕಾಕ್ ಡಿಸೈನ್ ಹಿಂಭಾಗದ ಕೊಳ್ಳದು ಇದಿಷ್ಟು. ಇದು ಪೂರ್ಣ ಹಿಂಭಾಗದ ಕೊಳ್ಳ ಇದಿಷ್ಟು ಇಷ್ಟೈತಿ. ಆಮೇಲೆ ತೋಳು ಕೂಡ ಪಿಕಾಕೆ ಹಾಕಿನಿ. ನವಿಲ್ ಡಿಸೈನು ಬಂದೈತಿ. ತೋಳನು ಕೂಡ ಇದೇ ರೀತಿಯಾಗಿ ಎರಡೂ ತೋಳುಗಳು ನವಿಲ್ ಡಿಸೈನ್ ಬಂದವ. ಆಮೇಲೆ ಈ ಕಲರ್ ಕಾಂಬಿನೇಷನ್ ಇದು ಡಾರ್ಕ್ ಬ್ಲೂ ಸಾರಿ ಇತ್ತು. ಅದಕ್ಕೆ ಅದರೊಳಗೆ ದಡಿ ಹೆಂಗಿತ್ತಪ್ಪ ಅಂತಂದ್ರೆ ಶೇರಗೋ ದಡಿ ಸ್ವಲ್ಪ ಗ್ರೀನು ಆಮೇಲೆ ಗೋಲ್ಡನ್ ಕಲರ್ ಇದಿತ್ತು. ಅದಕ್ಕೆ ಅದರ ಕಲರ್ ಕಾಂಬಿನೇಷನ್ನಾಗಾಗಿ ನಾ ಏನು ಮಾಡೀನಪ್ಪ ಅಂತಂದ್ರೆ ಗೋಲ್ಡನ್ ಕಲರ್ ಥ್ರೆಡನ್ನು ತಗೊಂಡು ಅದರೊಳಗೆ ಪಿಕಾಕಿಗೆ ಬರ್ತಕ್ಕಂಥ ಸ್ವಲ್ಪ ಗ್ರೀನ್ ಕಲರ್ ಥ್ರೆಡನ್ನು ತಗೊಂಡು ಉಪಯೋಗ ಮಾಡಿ ಈ ಒಂದು ಡಿಸೈನನ್ನು ನಾ ಏನು ಮಾಡೀನಿ ಅಂತಂದ್ರೆ ತಯಾರು ಮಾಡೀನಿ. ಈ ರಾಲ್ಸನ್ ಮಷೀನಿನಲ್ಲೇ ನಾ ಏನು ಮಾಡೀನಪ್ಪ ಅಂತಂದ್ರೆ ಈ ಡಿಸೈನನ್ನು ಮಾಡೀನಿ. ಸರಿಯಾಗಿ ಕಾಣ್ತಾ ಇದ್ದೇನೆ. ಆದರೆ ಈ ಫೋನ್ನಲ್ಲಿ ಅಷ್ಟೊಂದಿನ್ನೂ ನೀಟಾಗಿ ಕಾಣೋದು. ಆದರೆ ಈ ಹಂಗೆ ಬ್ಲೌಸ್ ಮೇಲೆ ನೋಡಲಿಕ್ಕೆ ಭಾರಿ ಲುಕ್ ಕಾಣ್ತೈತಿ, ಭಾರಿ ಚೆನ್ನಾಗಿ ಕಾಣ್ತೈತಿ ಈ ಡಿಸೈನ್. ಅದೇ ರೀತಿಯಾಗಿ ಎರಡು ಬ್ಲೌಸ್ಗಳನ್ನು ನಾನು ಏನು ಮಾಡೀನಿ ಅಂತಂದ್ರೆ ಈಗ ಪಿಕಾಕ್ ಡಿಸೈನ್ ನಾನು ತಯಾರು ಮಾಡೀನಿ. ಇವೆರಡು ಬ್ಲೌಸನ್ನು ಇಷ್ಟು ಇವೆರಡು ಬ್ಲೌಸು. ಇದು ಈ ಪಿಕಾಕ್ ಎಂಬ್ರಾಯ್ಡ್ರಿ ವರ್ಕ್ ಮಾಡೋ ಮುಂದೂ ಕೂಡ ಏನು ಮಾಡ್ಬೇಕಪ್ಪ ಅಂತಂದ್ರೆ ಹಾಕಿ ತೋರಿಸ್ತಾ ಇದ್ದೀನಿ. ಇನ್ನು ಮುಂದೆ ಬರ್ತಾ ತೋರಿಸ್ತಾ ಹೋಗ್ತೀನಿ ಒಂದೊಂದು. ಇದಿಷ್ಟು ಬ್ಲೌಸು. ಅದೇ ರೀತಿಯಾಗಿ ಇನ್ನೊಂದು ಪಿಕಾಕ್ ಡಿಸೈನ್ ಹಾಕಿಟ್ಟೇನಿಲ್ಲೇ. ಇದೇನಪ್ಪ ಅಂತಂದ್ರೆ ಇಷ್ಟು ಇದನ್ನು ಹಾಕೇನಿದನ್ನು ಬ್ಲೌಸ್ ಇನ್ನೂ ರೆಡಿ ಮಾಡಿಲ್ಲ, ಆದ್ರೆ ಹಾಕಿಟ್ಟಿದ್ದೇನೆ ಇದನ್ನು. ಇದು ಕೂಡ ಪಿಕಾಕ್ ಡಿಸೈನ. ನಡುವೆ ಏನಪ್ಪ ಅಂತಂದ್ರೆ ಕಲೀಲಿಕ್ಕಾಗಿ ಇವನ್ನ ಖಾಲಿ ಬಿಡ್ಲಾರ್ದಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಕ್ಕಾಗಿ ಹಾಕಿದಂಥ ಒಂದು ಡಿಸೈನು. ಈ ಔಟ್ಲೈನ್ಸ್ ಏನೈತಪ್ಪ ಅಂತಂದ್ರೆ ಈ ಹಿಂಭಾಗದ ಕೊರಳಿಗೆ ಪಿಕಾಕ್ ಡಿಸೈನ ನಾ ಏನು ಮಾಡೀನಿ ಹಾಕೀನಿ. ಇದು ಕೂಡ ಪಿಕಾಕ್ ಡಿಸೈನ್. ತೋಳಿಗೆ ಈ ರೀತಿ ಹೂವಿನ ಒಂದು ಡಿಸೈನ್ಗಳನ್ನು ನಾನು ಇದನ್ನು ಮಾಡೀನಿ. ತೋಳಿಗೆ ಇಲ್ಲೈತೆ ನೋಡ್ರಿ, ತೋಳಿನ ಒಂದು ಡಿಸೈನ್ ಏನಿದೆ ಅಂತಂದ್ರೆ ಈ ರೀತಿಯಾಗಿದೆ. ಹಿಂಗಿದೆ. ಈ ಫೋನ್ ಒಳಗೆ ಇನ್ನೂ ಸರಿಯಾಗಿ ಕಾಣ್ತೈತೆ ಇಲ್ಲ, ಆದ್ರೆ ಇದು ಕೂಡ ಈ ರೀತಿಯಾಗಿ ಬಂದೈತಿ ತೋಳು. ಅದೇ ರೀತಿ ನೋಡಲಿ ಹಿಂಭಾಗನೂ ಕೂಡ ಈ ರೀತಿ ನೀಟ್ ಕಾಣ್ತೈತಿ. ಈ ರೀತಿಯಾಗಿ ಬಂದಿರಬೇಕದು ಹಿಂಭಾಗದ್ದು ಕೂಡ. ಇದನ್ನು ಇದ್ರ ಪೇಪರ್ನು ಕೂಡ ನಾವೇನು ಮಾಡ್ಬೇಕು, ಆಮೇಲೆ ಕಟಿಂಗ್ ಮಾಡ್ಕೊಂಬಿಡ್ಬೇಕು, ರಿಮೂವ್ ಮಾಡ್ಕೋಬೇಕು. ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಬ್ಲೌಸ್ ಕಟ್ ಮಾಡಿ ಬ್ಲೌಸನ್ನು ನಾವು ತಯಾರು ಮಾಡ್ತಾ ಹೋಗ್ಬೇಕು. ಆಮೇಲೆ ಇದೊಂದು ಬ್ಲೌಸ್ ಹೊಲ್ದೀನಿ. ಇದು ಸಾದಾ ಬ್ಲೌಸು, ಲೇಸ್ ಹಚ್ಚಿ ಇದು ಒಂದು ಕೂಡ ನಾ ಏನು ಮಾಡೀನಪ್ಪ ಅಂತಂದ್ರೆ ಬ್ಲೌಸ್ ಹೊಲ್ದೀನಿ. ಈಗ ಕಸ್ಟಮರ್ಸ್ ಒಂದು 12 ಬ್ಲೌಸ್ಗಳು ಮತ್ತು ಸೀರೆಗಳನ್ನು ಪಿಕೋ ಫಾಲ್ ಮಾಡಲಿಕ್ಕೆ ಕೊಟ್ಟು ಕಳಿಸ್ಯಾರ. ಇದು ಕೂಡ ಲೇಸ್, ತೋಳಿಗೆ ಕೂಡ ಲೇಸ್ ಆ್ಯಡ್ ಮಾಡೀನಿ.
ಈ ಹಿಂಭಾಗಕ್ಕೆ ಬ್ಲೌಸ್ ಎಲ್ಲ ನೀಟಾಗೈತಿ. ಇದು ಇವಿಷ್ಟು ಏನು ಮಾಡ್ರಪ್ಪ ಅಂತಂದ್ರೆ ಇವೆಲ್ಲ ಕಸ್ಟಮರ್ಸ್ ಕೊಟ್ಟಿರ್ತಕ್ಕಂಥ ಬ್ಲೌಸ್ಗಳು. ಇವೆಲ್ಲ ಇನ್ನೂ ಸಾಕಷ್ಟು ಬ್ಲೌಸ್ಗಳದಾವೆ. ಇವನ್ನಿನ್ನೂ ಹೊಲಿಲೇಬೇಕು. ಈ ಕಸ್ಟಮರ್ಸ್ ಏನು ಮಾಡಪ್ಪ ಅಂತಂದ್ರೆ ಕೊಟ್ಟಾರ. ಆಮೇಲೆ ಇಲ್ಲಿ ಇಷ್ಟು ಸೀರೆ ಪಿಕೋ ಫಾಲ್ ಮಾಡಲಿಕ್ಕೆ ಇವೆಲ್ಲ ಸೀರೆಗಳನ್ನು ಕೂಡ ಏನು ಮಾಡ್ಯಾರ ಅಂತಂದ್ರೆ ಇಷ್ಟು ಸೀರೆ ಪಿಕೋ ಫಾಲ್ ಮಾಡ್ಲಿಕ್ಕೆ ಕೊಟ್ಟಾರ. ಅಷ್ಟೇ ಅಲ್ದನ ಬ್ಲೌಸ್ಗಳನ್ನು ಕೂಡ ಕೊಟ್ಟಾರ. ಮತ್ತು ವರ್ಕ್ ಹಾಕಿ ಬ್ಲೌಸ್ಗಳನ್ನು ರೆಡಿ ಮಾಡಲಿಕ್ಕೆ ನಮಗೆ ಕೊಟ್ಟಾರ. ಈ ವಿಡಿಯೋವನ್ನು ನೋಡಿದಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.